ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸವಾಲಿನ ಹೇಳಿಕೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಚಿತ್ರದುರ್ಗದಲ್ಲಿ ಸಚಿವ ಡಾಕ್ಟರ್ ಜಿ ಸುಧಾಕರ್ ಅವರು ಮಾತನಾಡಿ ಹೊರರಾಜ್ಯ ಚುನಾವಣೆ ಬೈ ಎಲೆಕ್ಷನ್ಗೆ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಹಣ ಬಳಕೆಯ ವಿಚಾರವಾಗಿ ಪ್ರಧಾನಿ ಮೋದಿ ಅವರು ಸವಾಲಿನ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಉತ್ತರವನ್ನ ನೀಡಿಲ್ಲ. ಸಿಎಂ ಸಿದ್ದರಾಮಯ್ಯನವರ ನಿಲುವೇ ನನ್ನ ನಿಲುವು ಅಂತ ಹೇಳಿದ್ರು. ಚಿತ್ರದುರ್ಗ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಅಬಕಾರಿ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಯ ಈ ವಿಚಾರ ಸತ್ಯಕ್ಕೆ ದೂರವಾದದ್ದು. ಈ ವಿಚಾರವಾಗಿ ಸಿಎಂ ಸವಾಲ್ ಹಾಕಿದ್ದು ಅವರ ನಿಲುವು ಸರಿ ಇದೆ. ಅಷ್ಟೊಂದು ಭ್ರಷ್ಟಾಚಾರ ಮಾಡುವುದಕ್ಕೆ ಆ ಇಲಾಖೆ ಭಾರಿ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಕರೋನಾ ಸಮಯದಲ್ಲಿ ಬಿಎಸ್ ಯಡಿಯೂರಪ್ಪ ಶ್ರೀರಾಮುಲು ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕರೋನಾ ಸಮಯದಲ್ಲಿ 2500 ಕೋಟಿ ರೂಪಾಯಿ ಒಂದು ಮಾಸ್ಕ್ ಖರೀದಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾವು 10 ರಿಂದ 20 ರೂಪಾಯಿ ಮಾಸ್ಕ್ ಖರೀದಿ ಮಾಡ್ತಾ ಇದ್ವು. ಆದರೂ 2500 ರೂಪಾಯಿಯಂತೆ 3 ಲಕ್ಷ ಮಾಸ್ಕ್ ಖರೀದಿ ಮಾಡಿದ್ದಾರೆ. ಇದರಲ್ಲಿ ಹೊಸ ಸತ್ಯಾಂಶ ಇದೆಯೋ ಇಲ್ಲವೋ ನಮ್ಮ ಊಹೆಗೆ ಬಿಡುತ್ತೆ. ಈ ವಿಚಾರವಾಗಿ ಉಪ್ಪು ತಿಂದಂತವರು ನೀರು ಕುಡಿತಾರೆ ಅಂತ ತಿಳಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಉತ್ತರ ನಿನ್ನೆ ಶಿಗ್ಗಾವಲ್ಲಿ ಕೊಟ್ಟಿರ್ತಾಗ ನೀವೆಲ್ಲ ಪೇಪರಲ್ಲಿ ಟಿವಿಗಳೆಲ್ಲ ನೀವೇ ಬಿತ್ತರಿಸಿದ್ರಿ. ಮುಖ್ಯಮಂತ್ರಿಗಳ ನಿಲುವೇ ನನ್ನ ನಿಲುವು. ನಾನು ಅಬಕಾರಿ ಸೆಕ್ಟರಲ್ಲಿ ಕೆಲಸ ಮಾಡಿದವನು. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಈಗ ಮುಖ್ಯಮಂತ್ರಿಗಳೇ ಸವಾಲು ಹಾಕಿದ್ದಾರೆ. ಅವ್ರು ಹಾಕಿರ್ತಕ್ಕಂಥ ಸವಾಲು ಸರಿ ಇದೆ. ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ಹಣವನ್ನು ಯಾರೂ ಅಷ್ಟೊಂದು ಭ್ರಷ್ಟಾಚಾರ ಮಾಡಲಿಕ್ಕೆ ಅಂಥದ್ದು ಏನೂ ಇಲ್ಲ ಈ ಇಲಾಖೆಯಲ್ಲಿ. ಸೊ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಕೊರೋನಾ ಕಾಲದಲ್ಲಿ BSY ಮತ್ತು ಶ್ರೀರಾಮುಲು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಕ್ಕಂಥ ಅಲಿಗೇಷನ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಸರ್ಕಾರ. ನಿಮಗೆ ಕಾಣುತ್ತೆ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ 2-2.5 ಸಾವಿರ ರೂಪಾಯಿ ಒಂದೊಂದು ಮಾಸ್ಕಿಗೆ ತೊಗೊಂಬಂದರೆ 10 ರೂಪಾಯಿ 20 ರೂಪಾಯಿ ಮಾಸ್ಕ್ ನಾವು ತೊಗೊಳ್ತಾ ಇದ್ವಿ. 2-2.5 ಸಾವಿರ ರೂಪಾಯಿ ಮಾಸ್ಕ್ ತೊಗೊತಾರೆ ಅಂದರೆ, ಖರೀದಿ ಮಾಡಿದರೆ ಅಂದರೆ 3 ಲಕ್ಷ ಮಾಸ್ಕ್ 2.5 ಸಾವಿರ ರೂಪಾಯಿ 2800 ರೂಪಾಯಿ ಕೊಟ್ಟು ರೇಟ್ ತೊಗೊಳ್ತಾರೆ ಅಂದರೆ